ಹಾಯ್ ಎಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಮಿತಾ ಕ್ರಿಯೇಷನ್ಸ್ ವರ್ಲ್ಡ್ 2012. ಸೊ ಇವತ್ತಿನ ವಿಡಿಯೋ ಬಂದು ಅನ್ಬಾಕ್ಸಿಂಗ್ ಮೈ ನ್ಯೂ ಆರ್ಟ್ ಮೆಟೀರಿಯಲ್ಸ್. ಸೊ ನಾನು ಅಮೆಝಾನಿಂದ ಬುಕ್ ಮಾಡಿದ್ದೀನಿ, ಅದೆಲ್ಲ ಇವತ್ತು ಬಂದಿದೆ. ಸೊ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನನ್ನ ಕೈ ಹಿಡ್ಕೊಳಕ್ಕಾಗಲ್ಲ. ಸೊ 8 ಪ್ರಾಡಕ್ಟ್ ಬಂದಿದೆ. ಸೊ ಇದನ್ನು ಒಂದೊಂದಾಗಿನೇ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ಫಸ್ಟು ನಾನು ಕಲರ್ ಪೆನ್ಸಿಲ್ಸ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ 48 ಕಲರ್ಸ್ ಇಂದು. ಸೊ ಇದು ಕಾಸ್ಟ್ ಬಂದು ಸಮಥಿಂಗ್ 489 ಏನೋ ಆಗಿತ್ತು. ನನಗೆ ಸಾಧ್ಯ ಆದರೆ ಇದ್ದು ಕೋಡ್ ಏನಾದರೂ ಲಿಂಕ್ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಬೇಕಾದ್ರೆ. ಸೊ 48 ಕಲರ್ಸ್. ಸೊ ನೋಡಿ ಈ ಥರ ಬಂದಿದೆ ಕಲರ್ಸು. ಸೊ ಇದನ್ನೆಲ್ಲ ಯೂಸ್ ಮಾಡೋದು ನಾನು ತಂಗಿ, ನಾನೆಂತೂ ಯೂಸ್ ಮಾಡಲ್ಲ ಇದನ್ನು. ನನ್ನ ಕಲರ್ ಪೆನ್ಸಿಲ್ಸ್ ಅಂದರೆ ಇಷ್ಟನೇ ಇಲ್ಲ, ಅಂದರೆ ಇಷ್ಟ ಬಟ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಸೊ ಆಲ್ರೆಡಿ ಇದರಲ್ಲಿ ಏನಾದರೂ ಡ್ರಾಯಿಂಗ್ ಮಾಡಿದಾಗ ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ. ಸೊ ಇದನ್ನು ಈಗ ಪಕ್ಕಕ್ಕಿಡ್ತೀನಿ. ಸೊ ನೆಕ್ಸ್ಟು ಮೌಲ್ಡಿಟ್ ಇಂದು ಬಾಕ್ಸೇ ತರಿಸಿದೆ ಫುಲ್ಲು. ನಾನು ಮೌಲ್ಡಿಟ್ ಎಂದು ಫುಲ್ ಬಾಕ್ಸೇ ತರಿಸಿದೆ, ನನಗೆ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಥರ ಇದೆ. ಸೊ ಫಸ್ಟು ಇವರು ನನಗೆ ಅದೇನಂತಾರಪ್ಪ, ರಿಸಿನ್ ಬೇಸ್ ಕೊಟ್ಟಿದ್ದಾರೆ. ಬೇಸ್ ಆದಮೇಲೆ ಕೆಳಗಡೆ ನನಗೆ ಹಾರ್ಡ್ನರ್ ಕೊಟ್ಟಿದ್ದಾರೆ. ಸೊ 900 ಗ್ರಾಮ್ಸು. ಸೊ ಈ ಬಾಕ್ಸ್ ಮೇಲೆ ನನಗೆ 300 ರುಪೀಸ್ ಅಂತ ಬರ್ತಿದ್ದಾರೆ, ಬಟ್ ನನಗೆ ಸಿಕ್ಕಿದ್ದು 255 ರುಪೀಸಲ್ಲಿ. ಸೊ ಅಮೆಝಾನ್ ನೆನ್ನೆ ತಾನೇ ಆರ್ಡರ್ ಮಾಡಿದ್ವಿ ನಾವು ರಾತ್ರಿ, ಇವತ್ತು ಬೆಳಗ್ಗೆ ಅಲ್ಲ ಲೈಕ್ ಆಫ್ಟರ್ನೂನ್ ಬಂದಿರೋದು ನನಗೆ ಆರ್ಡ್ರು ಈಗ. ಸೊ ನೆಕ್ಸ್ಟು ನನ್ನ ಹತ್ರ ಆಲ್ರೆಡಿ ಇತ್ತು ಇದು, ಬಟ್ ಆಲ್ಸೋ ನಾನು ಆರ್ಡ್ರ್ ಮಾಡಿದೆ, ಖಾಲಿ ಆಗಿತ್ತು ಅಂತ ಹೇಳಿ. ಸೊ ಇದು ಬಂದು ವಾಟರ್ ಪೇಂಟಿಂಗ್ 18 ಶೇಡ್ಸ್. ಸೊ ನನ್ನ ಹತ್ರ ಇದ್ದು 24 ಶೇಡ್ಸು. ಸೊ ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿರೋದು. ಬನ್ನಿ ನೋಡೋಣ. ಸೊ ನನಗೆ ಈ ಕ್ಯಾಮೆಲಿಂದ ಆರ್ಟಿಸ್ಟಿಕ್ ಕಲರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಆಫ್ ದಟ್ ಪ್ರಾಡಕ್ಟ್. ನೋಡಿ ಈ ಥರ ಇದೆ. ನಾನು 24 ಕಲರ್ಸ್ ಇತ್ತು ನನ್ನ ಹತ್ರ, 18 ಶೇಡ್ಸ್ ಇಂದ ಇರಲಿಲ್ಲ, ಹಾಗಾಗಿ ಆರ್ಡ್ರ್ ಮಾಡಿರೋದು. ಸೊ ನೋಡಿ ಈ ಥರ ಇದೆ. ಇಲ್ಲಿ ಒಂದು ಪೇಂಟ್ ಬ್ರಷ್ ಎಕ್ಸ್ಟ್ರಾ ಬರುತ್ತೆ, ಆ್ಯಂಡ್ ಇಲ್ಲಿ ಕಲರ್ಸ್ ಯಾವ್ದಾವ್ದಿದೆ ಅಂತಲೂ ತೋರಿಸಿರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಲರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಕಾರ್ಡ್ಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ವಿತ್ ದಿಸ್ ಪೇಂಟ್ 18 ಶೇಡ್ಸ್ ಇದೆ. ಸೊ ಇಲ್ಲಿ ಪ್ರೈಸ್ 300 ರುಪೀಸ್ ಅಂತ ಬರೆದಿದ್ದಾರೆ. ಬಟ್ ನನಗೆ ಇದ್ರ ಪ್ರೈಸ್ ನಾನು ನೋಡಲಿಲ್ಲ. ಮೇ ಬಿ ಮೋರ್ ದ್ಯಾನ್ 200 ಆ್ಯಂಡ್ ಬಿಲೋ 300 ಇರ್ಬೋದೇನೋ, ಅಂದರೆ ಅಮೆಝಾನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆಗಿರ್ತಾರಲ್ಲ. ಸೊ ಇದು ಬಂದು ಸಮಥಿಂಗ್ 300 ಏನೋ ಇತ್ತು. 300ಗೆ ಇವರು 255 ಹಾಕಿದ್ದಾರೆ, ಹಾಗಾಗಿ ಇದಕ್ಕೂ ಕಡಿಮೆ ಆಗಿರ್ಬೋದೇನೋ. ಸೊ ನೆಕ್ಸ್ಟು ನಾನು ಪೋಸ್ಟರ್ ಕಲರ್ಸ್ 18 ಶೇಡ್ಸ್ ಇಂದು ಆರ್ಡ್ರ್ ಮಾಡಿದ್ದೆ, ಅದನ್ನು ಬಂದಿದೆ. ಸೊ ಲೆಟ್ಸ್ ಅನ್ಬಾಕ್ಸ್. ಸೊ ಇದನ್ನು ಓಪನ್ ಮಾಡ್ತೀನಿ ನಾನು. ಇದ್ರ ಜೊತೆ ಫ್ರೀಯಾಗಿ ಪ್ಯಾಲೆಟು ಕೊಟ್ಟಿದ್ದಾರೆ. ನಾನು ದೊಡ್ಡದಾಗಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸೈಜಲ್ಲಿ, ಬಟ್ ಇನ್ನು ಚಿಕ್ಕದಾಗಿ ಬಂದಿದೆ. ಪೋಸ್ಟರ್ ಕಲರ್ಸ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಯಾವ್ಯಾವ ಕಲರ್ಸ್ ಬರೆದಿದೆ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇದು ಪ್ರೈಸ್ ಬಂದು ಇಲ್ಲಿ 265 ಆಗಿದೆ, ಅಲ್ಲಿ 245 55 ಏನೋ ಇತ್ತು. ಆ್ಯಂಡ್ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಒಂದು ಬ್ರಷು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಪ್ಯಾಲೆಟ್ ಈ ಥರ ಕೊಟ್ಟಿದ್ದಾರೆ ಆ್ಯಂಡ್ ಬ್ರಷ್. ಸೊ ಇದು 4 ನಂಬರ್ ಬ್ರಷ್. ಸೊ ಇಲ್ಲಿ 4 ನಂಬರ್ ಬ್ರಷ್ ಕೊಟ್ಟಿದ್ದಾರೆ, ಕಾಣಿಸ್ತಲ್ಲ, ಇದು 4 ನಂಬರ್ ಬ್ರಷ್. ಕಲರ್ಸ್ ತೋರಿಸ್ತೀನಿ ಬನ್ನಿ. ಸೊ ಐ ಡೋಂಟ್ ವಾಂಟ್ ಇಟ್ ಟು ಫಾಲ್. ನೋಡಿ ಇಷ್ಟು ಕಲರ್ಸ್ ಇದೆ. ಸೊ ಇದನ್ನೆಲ್ಲ ಈಗ ಯೂಸ್ ಮಾಡಲ್ಲ ನಾನು, ಇನ್ನೂ ತುಂಬ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಇದೆ, ಹಾಗಾಗಿ ಟೈಮ್ ಆಗಬಾರ್ದಲ್ವ, ನನ್ನ ವೀಡಿಯೋ ಲ್ಯಾಗ್ ಆಗಬಾರ್ದಲ್ವ, ಹಾಗಾಗಿ. ಸೊ ಇನ್ನೂ ಸುಮಾರು ಪ್ರಾಡಕ್ಟ್ಸ್ ಇದೆ. ಇದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಪೋಸ್ಟರ್ ಕಲರ್ಸ್ನ ಯೂಸ್ ಮಾಡ್ತೀನಿ. ಸೊ ಈಗ ಬರೀ ನಾನು ವಾಟರ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ದೆ. ಸೊ ನನ್ನ ಹತ್ರ ಪೋಸ್ಟರ್ ಕಲರ್ಸ್ ಇರಲಿಲ್ಲ, ಹಾಗಾಗಿ ಈಗ ಪೋಸ್ಟರ್ ಕಲರ್ಸ್ನ ಯೂಸ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಬಂದು ಇದು ಗ್ರೇಡೆಡ್ ಪೆನ್ಸಿಲ್, ಗ್ರಾಫೈಟ್ ಪೆನ್ಸಿಲ್ಸ್ ಇದು. ಸೊ ಇಲ್ಲಿ 12 ಪೆನ್ಸಿಲ್ಸ್ ಬರುತ್ತೆ. ಇಲ್ಲಿ ಬರೆದಿರುವಂಥ ಕಾಸ್ಟ್ ಬಂದು 500 ರುಪೀಸ್ ಅಂತ, ಬಟ್ ಇದು ಅಷ್ಟೊಂದೇನಿಲ್ಲ, ಸಮಥಿಂಗ್ 255 ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ.
ನಾನು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ನಾನು ತುಂಬ ಆರ್ಡರ್ ಮಾಡಿದ್ನಲ್ಲ, ಹಾಗಾಗಿ ಮರ್ತೋಗಿದೆ. ಸೊ ಇದು ಒಂದು ಬಾಕ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಚೆನ್ನಾಗಿ ಇಟ್ಕೋಬೋದು, ಪ್ರಿಸರ್ವ್ ಮಾಡ್ಬೋದು. ಸೊ ನಂಗೆ ಬಿದೋಗ್ಬಿಡುತ್ತೆ ಅಂತ ನೋಡಿ. ಸೊ ಇದರಲ್ಲಿ 6B, B, 8B, 2B, H ಆ್ಯಂಡ್ 3B, 6B ಎರಡು ಇದೆಯಾ, 3B, FB, ಸಾರಿ F ಅಷ್ಟೇ, HB, ದೆನ್ 7B, 4B, 2H. ಸೊ ನಾನು ಯಾವತ್ತೂ ಪ್ರಿಫರ್ ಮಾಡಲ್ಲ ಆ್ಯಕ್ಚುಲಿ ಸ್ಕೆಚಿಂಗ್ ಎಲ್ಲ, ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ನನ್ನ ಹತ್ರ ಇರಲಿಲ್ಲ, ಇದ್ರ ಕಿಟ್ಟೆ ಫುಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, 800 rupees ಸಮಥಿಂಗ್. ಬಟ್ ನಾನು ಏನೂ ಯೂಸ್ ಮಾಡಲ್ವಲ್ಲ, ಸುಮ್ಮನೆ ಏನಕ್ಕೆ ತೊಗೊಂಡು ವೇಸ್ಟ್ ಮಾಡೋದು ಅಂತ ಹೇಳಿ. ಸೊ ಇದು ಬರೀ ಪೆನ್ಸಿಲ್ಸಿಂದು, ಸೊ ನನಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಕ್ಯಾಮ್ಲಿನ್ ಚಾಂಪ್ ಬ್ರಷಸ್ ಫ್ಲ್ಯಾಟ್ ಎಂದು ಆರ್ಡರ್ ಮಾಡಿರೋದು ನಾನು. ಸೊ ಇದ್ರ ಪ್ರೈಸ್ ಬಂದು 250 rupees ಅಂತ ಬರ್ತಿದೆ, ಬಟ್ ಅಮೆಝಾನಲ್ಲಿ ಕಡಿಮೆಗೆ ಸಿಕ್ಕಿದೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಇದು ಹೌ ಟು ಟೇಕ್ ಕೇರ್ ಆಫ್ ಯುವರ್ ಬ್ರಷಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಕ್ಯಾಮ್ಲಿನ್ ಬ್ರಷಸ್ ಅಂದರೆ ತುಂಬ ಇಷ್ಟ, 12. ಸೊ ಎಲ್ಲ ಬ್ರಷಸ್ಸು ಇಷ್ಟನೇ, ನಂಗೆ ಒಟ್ಟಿಗೆ ಬ್ರಷ್ ಅಂದ್ರೆ ತುಂಬ ಇಷ್ಟ. 10 ನಂಬರ್. ಸೊ ನೋಡಿರ್ತೀರ ನೀವಲ್ವಾ ಆಲ್ರೆಡಿ, ನಾನು ತೋರಿಸ್ತೀನಿ ಅಂದರೆ. ಸೊ ಇಲ್ಲಿ 1, 2, 3, ಸಾರಿ 3 ಇಲ್ಲ 4 ಇದೆ, 6, 8, 10, 12 ಫ್ಲ್ಯಾಟ್ ಬ್ರಷಸ್. ಸೊ ನನಗೆ ಫ್ಲ್ಯಾಟ್ ಬ್ರಷ್ಗಿಂತ ರೌಂಡ್ ಬ್ರಷ್ ತುಂಬ ಇಷ್ಟ. ಬಟ್ ಅದು ಮರ್ಜಿಂಗ್ ಬಂದಾಗ ಇಲ್ಲಾಂದರೆ ಲೈಕ್ ಏನೋ ನಮಗೆ ದೊಡ್ಡ ದೊಡ್ಡ ಐಟಮ್ಸ್ಗಳಿಗೆ, ಕ್ಯಾನ್ವಾಸ್ಗಳಿಗೆ ನಮಗೆ ಪೇಂಟಿಂಗ್ ಮಾಡಬೇಕಂದ್ರೆ ಫ್ಲ್ಯಾಟ್ ಬ್ರಷ್ ಅವಶ್ಯಕತೆ ಇರುತ್ತೆ. ಸೊ ಇಷ್ಟು ದೊಡ್ಡ ಬ್ರಷ್ ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಸೊ ನಂಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಬ್ರಷ್ಗಳು ಯೂಸ್ ಮಾಡ್ತಾ ಹಾಳಾಗ್ತಾ ಇರುತ್ತಲ್ಲ, ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಚಾಮ್, ಇದು ಎಷ್ಟು ಪೀಸಸ್ ಅಂತ ಗೊತ್ತಿಲ್ಲ. ಸೊ ಇದ್ರ ಮೇಲೆ 1000 rupees ಅಂತ ಬರೆದಿದ್ದಾರೆ, ಬಟ್ ಆ್ಯಕ್ಚುಲಿ ಇದು 1000 rupees ಅಲ್ಲ, ಸಮಥಿಂಗ್ 500 ಏನೋ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ನನ್ನ ಹತ್ರ ಚಾನ್ಸ್ ಯಾವುದೇ ಕಾರಣಕ್ಕೂ ಇಲ್ಲ ಅಂತಲೇ ಹೇಳೋದು, ನಾನು ಇರಲಿಲ್ಲ, ಅದಕ್ಕೆ ಆರ್ಡರ್ ಮಾಡಿರೋದು. ಸೊ ನನಗೆ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ಸೊ ಲೆಟ್ ಮಿ ಶೋ ಇಟ್ ಟು ಯು. ಸೊ ತುಂಬ ಡಿಫ್ರೆಂಟ್ ಆಗಿರೋದು ಇದೆ ಇಲ್ಲಿ. ಸೊ ನಾನು ಇಲ್ಲಿ ಸೊ ಪ್ಲಸ್ ಸಿಂಬಲ್ಲು ಇದೆ, ಗ್ರೇಪ್ಸ್ ಇದೆ. ಸೊ ಒಂದೇ ಒಂದು ನಿಮಿಷ ಒಂದೊಂದಾಗಿ ತೋರಿಸ್ತೀನಿ. ಒಂದೊಂದಾಗಿ ಅಂದರೆ ಎಲ್ಲನೂ ತೋರಿಸೋಕ್ಕಾಗಲ್ಲ, ಕೆಲವೊಂದನ್ನು ತೋರಿಸ್ತೀನಿ. ಸೊ ನೋಡಿ, ಒಂದು ನಿಮಿಷ. ಸೊ ಇದಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಇಟ್ಸ್ ಓಕೆ. ಈ ಥರ ಆ್ಯಂಡ್ ಸ್ಟಾರ್ ಫಿಶ್. ಸೊ ಇದನ್ನೆಲ್ಲ ನಾನು ಬ್ರೇಸ್ಲೆಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗೆಲ್ಲನೂ ಒಳಗಿರ್ತೀನಿ. ಸೊ ಒಂದೊಂದೂ ಸೈಕಾಗಿ ಚೆನ್ನಾಗಿದೆ ನೋಡಿದ್ರೆ. ಸೊ ದಿಸ್ ದ ಬಿಗ್ಗೆಸ್ಟ್ ಪಾರ್ಸಲ್ ನಂಗೆ ಇವತ್ತು ಸಿಕ್ಕಿರೋದು, ದ ಲಾರ್ಜೆಸ್ಟ್ ಪಾರ್ಸಲ್. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಈ ವಿಡಿಯೋ ಇದು ಪಾರ್ಟ್ 2 ಆಗಿರ್ಬೋದು. ಸೊ ತುಂಬ ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತೇಳಿ ಇದು ಪಾರ್ಟ್ 2 ಆಗಿರ್ಬೋದು, ಅದಕ್ಕೆ ಪಾರ್ಟ್ 2ಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ. ಹಾಗಾಗಿ ಫಸ್ಟೇ ಸೊ ಇದು ಮಂಡಲ ಆರ್ಟ್ ಆ್ಯಂಡ್ ಕಿಟ್ನ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಇದ್ರ ಮೇಲೆ ಪ್ರೈಸ್ ಎಲ್ಲಿ ಬರ್ತಿದ್ದಾರಪ್ಪ ಪ್ರೈಸು? 800 rupees ಅಂತ ಬರ್ದಿದ್ದಾರೆ, ಬಟ್ ಇಟ್ಸ್ ನಾಟ್ 800 rupees, ಸಮಥಿಂಗ್ 7 or 6 ಆಯ್ತಾ ಆ ಥರ ಇರುತ್ತೆ. ಅನ್ಬಾಕ್ಸ್ ಇಟ್. ಯಾವ ಕಡೆಯಿಂದ ಅನ್ಬಾಕ್ಸ್ ಮಾಡೋದಪ್ಪ? ಓಕೆ, ಕಡೆಯಿಂದ, ಈ ಕಡೆಯಿಂದ ಅನ್ಬಾಕ್ಸ್ ಮಾಡ್ತೀನಿ. ಕವರೇ ಕೊಟ್ಟಿರ್ತಾರೆ. ಸೊ ಇದು ನ್ಯೂ ಪ್ರಾಡಕ್ಟು, ಇಮೇಜಿ ಮೇಕ್ ಅವರ ಕಡೆಯಿಂದ. ಸೊ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ಸೊ ನೋಡಿ ಈ ಥರ. ಸೊ ನಾನು ಕೆಳಗಡೆ ಇಟ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ಇಂಡಿಯಾ ಪ್ರಾಡಕ್ಟ್ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಫಸ್ಟು ಈ ಥರ ಇದೆ. ಸೊ ತುಂಬ ತಿಕ್ಕಾಗೇ ಇದೆ, ಚೆನ್ನಾಗೇ ಇದೆ. ಇದು ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಇದು ಬ್ಯಾಕ್ ಸೈಡು ಇದೆ ಇದರಲ್ಲಿ.
ಸೊ ನೆಕ್ಸ್ಟ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತ. ಇದೆಲ್ಲ ನಾನು ಮಾಡಬೇಕಾದ್ರೇ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ, ಇದೆಲ್ಲ ಮಾಡಿ ಫುಲ್ ಕಂಪ್ಲೀಟ್ ಆದಾಗ. ಸೊ ಪಿಚ್ವಾಯಿನೂ ಇದೆ, ಮಧುಬನಿನೂ ಇದೆ. ಸೊ ನೆಕ್ಸ್ಟ್ ಇದೆ ನಮಗೆ ಇಂಪಾರ್ಟೆಂಟ್ ಆಗಬೇಕಾಗಿರೋದು. ಸೊ ಒಳಗಡೆನೂ ಇನ್ನೂ 2 ಕೊಟ್ಟಿದ್ದಾರೆ, ಬ್ಯಾಕ್ ಸೈಡೂ ಇದೆ. ಸೊ ಇದರಲ್ಲಿ ತುಂಬ ಯೂಜ್ ಆಗಿ ಚೆನ್ನಾಗೇ ಇದೆ. ಆ್ಯಂಡ್ ಇಲ್ಲಿ ಇರಬೇಕಾಗಿತ್ತು, ಮಿಸ್ಸಾಗಿ ಬಂದ್ಬಿಟ್ಟಿದೆ. ಸೊ ಇದನ್ನು ಓಕೆ ಹಿಂಗೆ ಹಾಕ್ಬೇಕು ಅನಿಸುತ್ತೆ, ಇದನ್ನು ಹಿಂಗೆ ಇಡಬೇಕು ಅನಿಸುತ್ತೆ. ಸೊ ಡ್ರಾಯಿಂಗ್ಸ್ಗಳೆಲ್ಲ ಇದ್ರ ಮೇಲೆ ಹಿಂಗೆ ಇಡೋಕ್ಕೆ. ಸೊ ಈಗ ಇನ್ನೊಂದು ಪ್ಯಾಲೆಟ್ ಕೊಟ್ಟಿದ್ದಾರೆ. ಸೊ ಇವತ್ತು 2 ಪ್ಯಾಲೆಟ್ ಫ್ರೀಯಾಗಿ ಸಿಕ್ಕಿದೆ. ನಮ್ಮ ಮನೇಲಿ ಪ್ಯಾಲೆಟ್ ಅಷ್ಟೊಂದಿದ್ರು. ಇದು ಬ್ರಷು, ಏನೋ ಗೊತ್ತಿಲ್ಲ ಯಾರು ನಂಬರ್ ಬ್ರಷ್ ಅಂತ. ಸೊ ಇದು ಪ್ಯಾಲೆಟ್. ನನ್ನ ಹತ್ರ ಇದೇ ಥರ ಸೇಮ್ ಪ್ಯಾಲೆಟ್ ಇದೆ, ನಿಮಗೆ ತೋರಿಸಿಲ್ಲ ಅನಿಸುತ್ತೆ. ಆ್ಯಂಡ್ ಈ ಥರ ಸ್ಟ್ಯಾಂಪಿಂಗ್ ಕೊಡ್ತಾರಲ್ಲ, ಅದು ಕೊಟ್ಟಿದ್ದಾರೆ. ಸೊ ಹಿಂಗೆ ಸ್ಟ್ಯಾಂಪ್ ಮಾಡೋಕ್ಕೆ. ಸೊ ಇಷ್ಟೊಂದು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ 10 ಮಾರ್ಕರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಂಗೆ ಬ್ರಷ್ ಪೆನ್ಸ್ ಆಗಿದ್ರೆ ಇನ್ನೂ ಖುಷಿ ಆಗುತ್ತೆ. ನಂಗೆ ಬ್ರಷ್ ಪೆನ್ಸ್ ಅಂದರೆ ಅಷ್ಟೊಂದು ಇಷ್ಟ ಅಲ್ಲ, ಹಾಗಾಗಿ ಬರೀ ಬ್ರಷ್ ಪೆನ್ಸಲ್ಲ, ಬ್ರಷ್ ಪೆನ್ನೇ ಇದರಿಂದ ಯೂಸ್ ಮಾಡ್ಕೊಂಡು ನಾನು ಇದು ಕ್ಯಾಲಿಗ್ರಫಿ ಬರಿತೀನಿ. ನಂಗೆ ಬ್ರಷ್ ಪೆನ್ಸ್ ಅಂದರೆ ಅಷ್ಟೊಂದು ಇಷ್ಟ. ಸೊ 10 ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ನಾನು ಮಂಡಲ ಆರ್ಟ್ನ ಮಾಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳಲ್ಲಿ. ಇದು ರಿಮೂವ್ ಆಗ್ತಿಲ್ಲ, ಬಾರು ಮತ್ತು ಸಕ್ಸಸ್ಫುಲಿ ರಿಮೂವ್. ಸೊ ಇದನ್ನು ಹೀಗೆ ಇಟ್ಬಿಡ್ತೀನಿ. ಸೊ ಎಕ್ಸೈಟೆಡ್ ಆಗಿದೆ ಇಷ್ಟೊಂದು ಆರ್ಡರ್ ಬರುತ್ತೆ ಅಂತ. ಸೊ ಎಕ್ಸೈಟಿಂಗ್ ಆಗಿ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಇನ್ನು ಅನ್ಬಾಕ್ಸಿಂಗ್ ವೀಡಿಯೋಸ್ ಬರುತ್ತೆ. ಆಮೇಲೆ ಏನಿಲ್ಲ, ಎಲ್ಲ ಆರ್ಡ್ರನ್ನು ಮುಗಿದಿದೆ. ಸೊ ಈಗ ಎಲ್ಲ ಆರ್ಡ್ರನ್ನು ನಾನು ಎಲ್ಲನೂ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಎಲ್ಲನೂ ಅನ್ಬಾಕ್ಸಿಂಗ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.